ನೋವಾಗ್ತಾ ಇದೆಯಾ? ದೊರೆ, ಸುಟ್ಕಾಯ ಮುಟ್ಕಾಯ ಕೊಟ್ಕಾಯ ಸ್ವಲ್ಪ ದಿನ ಆಟೆಯ. ಈ ನೋವನ್ನ ನಾನು ಹೆಂಗೋ ತಡ್ಕೋತೀನಿ. ಏನನ ಈ ನೋವು ನಿಮಗಾಗ್ಬಿಟ್ಟಿದ್ರೆ ನಿಮ್ಗೆ ಅದೆಷ್ಟು ಸಂಕಟ ಆಗಿರ್ತಿತ್ತೋ, ಅದೆಷ್ಟು ನೋವು ಅನುಭವಿಸ್ಬೇಕಾಗಿರ್ತಿತ್ತೋ. ಮೊದಲೇ ನಿಮ್ಮ ಕೈ ಹೂವಿನಂಗೈತೆ, ಈ ಹೂವೇ ಬಾಡೋಗ್ಬಿಟ್ಟಿರೋದು. ಎಲ್ಲ ಮಕ್ಕಳು ಒಂದು ದಯ ಅನ್ನಿಸ್ತದೆ. ನನ್ನ ದೊರೆಗೆ ಏನೂ ಆಗಿಲ್ವಲ್ಲ, ನಂಗೆ ಅಷ್ಟು ಸಾಕು. ರಾಣಿ, ನೀನು ಯಾಕಮ್ಮ ಇಷ್ಟೊಂದು ಒಳ್ಳೆಯವಳಾಗಿದೆಯಾ? ನೀನು ನಿಜವಾಗ್ಲೂ ಶಿವಣ್ಣನ ತಂಗಿನೇನಾ? ಎಲ್ಲಿಂದ ಬಂತು ಈ ತಾಳ್ಮೆ? ಅಯ್ಯೋ ದೇವ್ರೆ. ಅಯ್ಯೋ ಅತ್ತೆ, ನೀವು ಅಳಬೇಡಿ. ನೋಡಿ, ಈ ನೋವೇ ನಂಗೆ ದೊಡ್ಡದಲ್ಲ. ನನ್ನ ದೊರೆಗಾಗೋ ನೋವನ್ನ ನನಗೆ ತಗೊಳ್ಳಂತ ಸೌಭಾಗ್ಯ ಸಿಕ್ಕೈತಲ್ಲ, ಈ ಅದೃಷ್ಟ ಎಷ್ಟು ಹೆಂಡ್ತೀರಿಗೆ ಸಿಕ್ತೈತೆ. ಅತ್ತೆ, ಇದ್ರ ಅರ್ಥ ಏನಂತ ಗೊತ್ತಾ? ಆ ಮಕ್ಕಳವ್ವಂಗೆ ನನ್ನನ್ನು ಒಬ್ಬ ಒಳ್ಳೆ ಹೆಂಡ್ತಿಯಾಗಿ ನೋಡ್ಬೇಕು ಅನ್ಕತವಳೆ ಅನ್ನಿಸ್ತದೆ ಅಲ್ವ್ರಾ? ಇದಕ್ಕೆ ನಾನು ಏನಂತ ಉತ್ತರ ಕೊಡ್ಲಮ್ಮ, ಏನಂತ ಉತ್ತರ ಕೊಡ್ಲಿ ಗೊತ್ತಾಗ್ತಾ ಇಲ್ಲ. ಅಯ್ಯೋ ಅತ್ತೆ, ಅವ್ರು ಮಾಡಿದ್ ಸಾಕಾಗಿಲ್ಲ ಅಂತ ನಿಮಗ್ ನೀವು ಯಾಕೆ ನೋವು ಕೊಟ್ಕೋತಿದ್ದೀರಾ? ಸುಮ್ಕಿರಿ ಅತ್ತೆ. ಕೈ ಕೊಡು. ತಣ್ಣಗಾಯ್ತಾ? ನೀವು ಕೈ ಸೊಗ್ತಿದ್ದೀರಲ್ಲ, ತಣ್ಣಗಾಯ್ತು. ನಾನು ನಿಮಗೆ ಏಟ್ಕಿತ್ತ ಹೇಳಿಲ್ಲ, ನೀವು ದೊರೆ, ಈ ಕೆಲಸ ಎಲ್ಲ ನೀವು ಮಾಡಬಾರ್ದು. ದಾಸಿಯಾಗಿ ನಾನು ಮಾಡಬೇಕು ಅಂತವಾ? ಎಲ್ಲಿ ಹೋಗಿ, ನೀವು ಒಳಿಕ್ ಹೋಗಿ. ನಾನು ಎಲ್ಲೂ ಹೋಗಲ್ಲ, ಇಲ್ಲೇ ಇರ್ತೀನಿ. ದೊರೆ, ನನ್ನ ಮಾತು ಕೇಳಕ್ಕಿಲ್ವಾ ನೀವು? ಇವಾಗ ಹೋಯ್ತಿರೋ ಇಲ್ವೋ? ದೊರೆ ಅಂತ ನೀನೇ ಹೇಳ್ತಾ ಇದೀಯ ತಾನೆ? ಮತ್ತೆ ಈ ದೊರೆ ಮಾತನ್ನ ನೀನು ತೆಗ್ದು ಹಾಕ್ತೀಯಾ?